ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಲಿಂಗಸೂರು ತಾಲೂಕಿನ ನೀಲಕೇರಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಅಭಿವೃದ್ಧಿ ಅಧಿಕಾರಿಗಳಾದ ಅಮರಗುಂಡಮ್ಮರವರು ಗ್ರಾಮ ಪಂಚಾಯಿತಿಗೆ ಸರಿಯಾಗಿ ಬರದೆ ಗ್ರಾಮದಲ್ಲಿ ಸಮಸ್ಯೆಗಳು ಹೆಚ್ಚಾಗಿದ್ದು ಸಮಸ್ಯೆಯನ್ನು ಕೇಳದವರೇ ಇಲ್ಲದಂತಾಗಿದೆ ಎಂದು ಸ್ಥಳೀಯರು ಅಳಲನ್ನ ತೋಡಿಕೊಂಡಿದ್ದಾರೆ. ಕರುನಾಡ ವಿಜಯ ಸೇನೆಯ ತಾಲೂಕು ಪರಿಶಿಷ್ಟ ಜಾತಿ ಪಂಗಡದ ಘಟಕದ ಅಧ್ಯಕ್ಷರಾದ ಶ್ರೀ ದುರ್ಗಪ್ಪ ಪೂಜಾರಿರವರು ಪಂಚಾಯಿತಿಗೆ ಭೇಟಿ ನೀಡಿ ಸಿಬ್ಬಂದಿಗಳನ್ನು ಕೇಳಿದರೆ ಅವರು ಯಾವಾಗ ಬರುತ್ತಾರೆ ನಮಗೆ ಗೊತ್ತಿಲ್ಲ ಎಂಬುದಾಗಿ ಅವರು ಉಡಾಫೆ ಉತ್ತರವನ್ನು ನೀಡುತ್ತಿದ್ದು, ಇಂತಹ ಅಧಿಕಾರಿಗಳನ್ನು ಕೂಡಲೇ ಗ್ರಾಮ ಪಂಚಾಯಿತಿಯಿಂದ ಬೇರೆ ಕಡೆ ವರ್ಗಾಯಿಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಸರಿಯಾದಂತಹ ಅಧಿಕಾರಿಗಳನ್ನು ನೇಮಿಸಬೇಕೆಂದು ಅಧ್ಯಕ್ಷರಾದ ಶ್ರೀ ದುರ್ಗಪ್ಪ ಪೂಜಾರಿರವರು ಒತ್ತಾಯಿಸಿದ್ದಾರೆ. ವರದಿ ರಂಗಪ್ಪ ಬೋವಿ, ಲಿಂಗಸೂರು. ನೀಲಕೇರಿ ಗ್ರಾಮ ಪಂಚಾಯತ್ ಒಳಗಿದ್ದೀವಿ. ಪ್ರೆಸೆಂಟ್ ನಾವು 10 ಗಂಟೆಯಿಂದ ಕಾಯಕತ್ತೀವಿ. ಸಾಕಷ್ಟು ಈಗ ನಾವು ಅಪ್ಲಿಕೇಶನ್ ಬಂದಿದೆ. ಇಲ್ಲಿ ಯಾರು ಗ್ರಾಮ ಪಂಚಾಯತಿ ಬಿಡುವರು ಯಾರು ಬಂದಿಲ್ಲ, ಕಂಪ್ಯೂಟರ್ನವ್ರು ಬಂದಿಲ್ಲ, ಯಾರು ಇದು ಬಿಲ್ ಕಲೆಕ್ಟರ್ ಇಲ್ಲ, ಸೆಕ್ಯೂರಿಟಿ ಅವರು ಈಗ ಬಂದಿದ್ದಾರೆ. 11 ಗಂಟೆ 56 ನಿಮಿಷಕ್ಕೆ ಸೆಕ್ಯೂರಿಟಿ ಬಂದಿದ್ದಾರೆ. ಪಂಚಾಯತಿ ಸಿಬ್ಬಂದಿಗಳಿಂದ ಈಗೆಲ್ಲ ಸುಮ್ಮನೆ ಏನಂದರೆ ದಿಂಬಾಚಾರಕ್ಕೆ ಪಂಚಾಯತ್ ಇದ್ದಂಗಿದೆ. ಇದು ಯಾರು ಬಂದಿಲ್ಲ. ಇದ್ರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ಮೇಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಸಿದ್ಧ ಇದ್ದೀವಿ. ಇದ್ರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಹನ್ನೆರಡು ಗಂಟೆ ಅವರು ಒಬ್ಬರು ಇಲ್ಲ. ಅದು ಸ್ಟೋರ್ ರೂಮ್ ಬಿಡುವ ಹನುಮಂತ ಒಬ್ಬೊಬ್ಬರಿಗೆ 30,000 ಮಗ ಪಟ್ಟಣದೊಳಗದಿದೆ. ಸಮಯಕ್ಕೆ ತಕ್ಕಂತೆ PDO ಮತ್ತು ಸೆಕ್ರೆಟರಿ, ಬಿಲ್ ಕಲೆಕ್ಟರ್, ಕಂಪ್ಯೂಟರ್ ಆಪರೇಟರ್ ಯಾರು ಸರಿಯಾಗಿ ಸಮಯ ತಕ್ಕಂತೆ ಬಂದಿಲ್ಲ, ಕಾರ್ಯನಿರ್ವಹಣೆ ಮಾಡೋದಿಲ್ಲ. ಒಂದ್ಸಲ ಯಾವಾಗ ಒಂದ್ಸಲ ಬಂದ್ರೂ ಊರೊಳಗೆ ಏನು ಸಮಸ್ಯೆ ಇದೆ ಅಂತೇಳಿ ಯಾರು ಇಲ್ಲಿ ಅವ್ರಿಗೆ ಏನು ಗೊತ್ತೇ ಇಲ್ಲ, ಅದನ್ನು ಮಾಡೋದೇ ಇಲ್ಲ. ನಮ್ಮೂರಾಗ 5 ಲಕ್ಷ ರೂಪಾಯಿ ಶಾಸಕರ ಅನುದಾನದಲ್ಲಿ ಒಂದು ಐಮಾಸ್ ಮೂಡಿಸಿದ್ದಾರೆ, ಪವರ್ ಲೈಟಿಂಗ್. ಅದು ಚಾಲು ಮಾಡಿ ಒಂದು 7-8 ದಿನಕ್ಕೆ ಏನೋ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿ ಸುಟ್ಟಿದೆ. ಅದನ್ನು ಹೇಳಿದ್ರೆ ಅವ್ರು ಬಂದ್ ಮಾಡ್ಬೇಕು, ಇವ್ರು ಬಂದ್ ಮಾಡ್ಬೇಕು ಅಂತೇಳಿ 1 ತಿಂಗಳಾಯ್ತು. ಊರ ಜಾತ್ರೆ ನಡೆದಿದ್ದೇವೆ, ಆಮೇಲೆ ಇದು ಲಗ್ನಗಳು ನಡೆದಿದ್ದೇವೆ. ಅದನ್ನ ಮಾಡಂತಂದ್ರೆ ಅವ್ರಿಗೆ ಹೇಳಿವಿ, ಬರ್ತಾರೆ ಅಂತ ಹೇಳ್ತಾರೆ. ಸೊಳ್ಳೆಗಳಂತೂ ವಿಪರೀತ ಜಾಸ್ತಿ ಆಗಿದ್ದಾವೆ. ಅದರಿಂದ ಮಲೇರಿಯಾ, ಡೆಂಗಿ ವಿಪರೀತ ಜಾಸ್ತಿ. ಬಾಗಲಕೋಟೆ ದವಾಖಾನೆಯಲ್ಲಿ ಅಡ್ಮಿಟ್ ಇದ್ದಾರೆ. ಅದಕ್ಕೇನು ಸ್ವಲ್ಪ ಮೊದಲು ಹೊಡಿತಿದ್ರು, ಅದು ಯಾವುದೋ ಸ್ಮೋಕಿಂಗ್ ಹೊಡಿತಿದ್ರು, ಅದು ಹೊಡಿ ಅಂದರೆ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಸಿಬ್ಬಂದಿಗಳು ಇಲ್ಲಿ ಬಂದು ಇವರಿಗೆ ಪಬ್ಲಿಕ್ಸ್ ಬಂದು 10 ಗಂಟೆಯಿಂದ ಕಾಯ್ತಾ ಇದ್ದಾರೆ. ಡಾಕ್ಯುಮೆಂಟ್ಸ್ ತಿಳ್ಕೊಳ್ತಾ ಇಲ್ಲ, ಡಾಕ್ಯುಮೆಂಟ್ಸ್ ಸರಿಯಾಗಿ ಕೊಡ್ತಾನೇ ಇಲ್ಲ. ಇದು ಅಂದರೆ ಪೂರ ಹದಗೆಟ್ಟವಾಗಿದೆ ಪಂಚಾಯತಿ. ಇವ್ರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಲಿಂಗ್ಸರಕ್ಕೆ ಬಾ, ನಾನು ಅಲ್ಲಿದ್ದೀನಿ, ಹಾಸ್ಪಿಟ್ಲಾಗಿದ್ದೀನಿ ಅಂತ ಹೇಳ್ತಾರೆ. ಇವ್ರಿಗೆ ಅಟೆಂಡೆನ್ಸ್ ಹೆಂಗ, ಇವ್ರ ಸ್ಯಾಲರಿ ಹೆಂಗ, ಇವ್ರು ಯಾರು ಹೇಳೋರಿಗೆ ಇಲ್ದಂಗೆ ಆಗ್ಬಿಡುತ್ತೆ.